ಬರ್ಲಿಲ್ಲಲ್ಲ, ಯಾಕೆ ಹೋಗಿರ್ಬೇಕು? ಮಾವ, ನೀ ಹೇಳಿದೆ ಕರೆ ಅಂತಂದ್ರ ಇವತ್ ಸಂಜಿಗ ಸಂಘ ಪಂಚಗ ಜೋಡ್ಕಾಯಿ ಹೊಡಿಸ್ತೀನಿ ನೋಡು ಮಾವ. ಯಾಕೆ ಇರ್ಬೇಕು ಮಾವ? ಮತ್ತ ಶುಭನ ಅದೇನು ಹೇಳ್ತಾರಲ್ಲ, ಶುಭ ನುಡಿಗೆ ಮಧುವನಾಗಿದ್ದೆ ಅಂತಂದ್ರೆ ಹಂಗಿರ್ಬೇಕು ಅಂತ ಏನೇನು ಹೇಳ್ತಾರಂತ. ಹಂಗಾದ್ನ ಹೇಳ ಮಾತು ಏನು ಚಿಂತೆ ಮಾಡಬೇಡ. ಮಾವ ಊರಿಗೆ ಬಂದೇನೆ, ಆದಷ್ಟು ಬೇಗ ನಾವು ಮದುವೆ ನಿಶ್ಚಯಕಾರ ಮುಗಿಸ್ಬಿಡ ಮಾವ ಅಂತ ನಾನೇ ಹೇಳ್ಬಿಡ್ತೀನಲ್ಲ. ಊರಿಗೆ ಹೋದ್ಮೇಲೆ ಆಗಾಗ ಫೋನ್ ಮಾಡ್ತಾ ಇದ್ರು. ತಿಂಗಳ ಒಂದೆರಡು ಸರಿ ಬಂದೋಗ್ ಮಾಮ. ಬಂದಿನಿ. ಈಗ ಹೋದ್ರೆ 6 ತಿಂಗಳು ಬರೋದಿಲ್ಲ. ಈ ಸರಿ ನೀನ್ ಬರ್ಲಿಲ್ಲ ಅಂದ್ರೆ ನಾನೇ ಅಲ್ಲಿಗೆ ಬಂದ್ಬಿಡ್ತೀನಿ. ನನಗೂ ನೀನ್ ಬಿಟ್ಟಿರ ಶಿವಯೋಗಿ, ಏನೋ ಅಸಂಬದ್ಧ. ನನ್ನವಳನ್ನು ನಾನು ಅಪ್ಪಿ ನಿಂತ್ರೆ ಅಸಂಬದ್ಧವೇ? ಅವಳೇನು ನನ್ನ ಅಧೀನದಲ್ಲಿರುವ ನನ್ನ ಮಗಳು. ಆದರೂ ಅವಳನ್ನ ನನ್ನ ಕೊಲೆಗೆ ಕಟ್ಟಲು ಕಟ್ಟಾಗಿ ವಿಧಿಸಿಲ್ವೇ ನಿಮ್ಮ ತಂಗಿ? ಆ ನನ್ನ ತಂಗಿ ಮಾಡಿದ ಅಪರಾಧಗಳಿಗೆ ನನ್ನನ್ನೆಂದು ಆಘಾತಕ್ಕಾಹುತಿ ಮಾಡಿದೆಯಪ್ಪ. ಚಿಕ್ಕಂದಿನಿಂದ ಮಗನಿಗಿಂತ ಹೆಚ್ಚಾಗಿ ಜೋಪಾನ ಮಾಡಿದ್ದೀನಿ ಅಂದಾಗ ಈ ನಿಮ್ಮ ಸೋದರ ಅಳಿಯನ ಮೇಲೆ ಇಷ್ಟೊಂದು ಬೇಸರವೇ? ಮನ ಬಂದಂತೆ ಮಾತಾಡಿ ಮಾವನ ಮನಸ್ಸು ನೋಯಿಸ್ತಾ ಇದೆಯಾ? ಅಂತ ಅಪರಾಧ ಅಪಕಾರ ಏನ್ ಮಾಡಿದೆ ಮಾವ? ಇದು ಅಪಕಾರ ಉಪಕಾರದ ಸಮಸ್ಯೆ ಇಲ್ಲಮ್ಮ, ನನ್ನ ಮಗಳ ಮುಂದಿನ ಬಾಳಿನ ಭವಿಷ್ಯದ ಸಮಸ್ಯೆ ಆಗಿದೆಯಮ್ಮ. ಅಂದ್ರೆ ಬಂಗಾರದಂತ ಮನುಷ್ಯ ಮಾವನಿ ಕೊಟ್ಟು ನನ್ನ ಮದ್ವೆ ಮಾಡಿದ್ರೆ ನನ್ನ ಭವಿಷ್ಯ ಹಾಳಾಗುತ್ತಾ? ಹಾಗಂತ ನೀ ಏನಾದ್ರು ಕನಸು ಕಂಡೇನ? ಕನಸು ಕಾಣುವ ಮುನ್ನ ಕಣ್ಣು ತೆರೆಸಿದ್ರಮ್ಮ ಒಬ್ಬ ಪುಣ್ಯಾತ್ಮರು. ಬೆಳೆದು ನಿಂತ ನಿಮ್ಮಿಬ್ಬರ ಮದುವೆ ಮಾಡಿ ಒಂದುಗೂಡಿಸಬೇಕು ಅನ್ನುವ ಉದ್ದೇಶದಿಂದ ನಿಮ್ಮಿಬ್ಬರ ಕುಂಡಲಿಗಳನ್ನ ಒಯ್ದು ಮದುವೆ ದಿನವನ್ನ ಗೊತ್ತುಪಡಿಸಿಕೊಡಿ ಶಾಸ್ತ್ರಿಗಳೇ ಎನ್ನುವರು ಕೈಗಿಟ್ಟಾಗ ಅವರು ನಿರಾಶೆ ವ್ಯಕ್ತಪಡಿಸಿ ನನ್ನ ನರನಾಡಿಗಳೇ ಸತ್ತು ಹೋಗುವ ಸತ್ಯ ಹೇಳಿಬಿಟ್ರು. ನಿನಗೆ ಜನ್ಮ ನೀಡಿದ ನಿನ್ನ ತಂದೆ ಒಬ್ಬ ಮಹಾ ಮೋಸಗಾರ, ವಂಚಕ, ದ್ರೋಹಿ ಅಂತ ಹೇಳಿ. ನನ್ನ ಜಾತಕಕ್ಕೂ ನನ್ನ ಜನ್ಮದಾತನ ಏನು ಸಂಬಂಧ? ಇದೆಯಪ್ಪ, ನಿನ್ನ ಜಾತಕದಲ್ಲಿಯೂ ನಿನ್ನ ತಂದೆಯಂತೆ ಜಾರಿ ಬೀಳುವ ಸಂಭವವಿದೆ ಅಂತ. ಈ ವಿಷಯ ಮೊದಲೇ ನಿಮ್ಗೆ ಗೊತ್ತಿರಲಿಲ್ವೇ? ಗೊತ್ತಿತ್ತಪ್ಪ, ಗೊತ್ತಿತ್ತು. ಮತ್ತು ಗೊತ್ತಿತ್ತು ಯಾಕೆ ನಿಮ್ಮ ತಂಗಿನವರಿಗೆ ಕೊಟ್ಟು ಮದುವೆ ಮಾಡಿದ್ರಿ? ಆ ತಪ್ಪು ನನ್ನದಲ್ಲ. ಕೋಟ್ಯಾಧಿಪತಿಗಳಾದ ನನ್ನ ತಂದೆ ತಾಯಿಗೆ ನಾವಿಬ್ಬರೇ ಮಕ್ಕಳು. ನಾನು ನಿನ್ನ ತಾಯಿ. ಮಡಿದು ಮಣ್ಣು ಸೇರುವ ಮುನ್ನ ನನ್ನ ತಂಗಿಯನ್ನ ನನ್ನ ಉಡಿಯಲ್ಲಿ ಹಾಕಿ ಕಣ್ಣು ಮುಚ್ಚಿಬಿಟ್ರಪ್ಪ ನನ್ನ ಹೆತ್ತವರು. ಮುಂದೆ ನಾನೇ ತಂಗಿಯನ್ನ ಬೆಳೆಸಿದೆ. ಈ ಅಣ್ಣನಿಗೆ ವಂಚಿಸಿದ ಅವಳು ತಾನು ಕಲಿತಿರುವ ಕಾಲೇಜಿನಲ್ಲಿ ಒಬ್ಬ ಧೂರ್ತ ದಾನವನನ್ನು ಮೆಚ್ಚಿ ಪ್ರೀತಿಸಿಬಿಟ್ಲು. ಅವನನ್ನೇ ಮದುವೆ ಮಾಡಿಕೊಳ್ತೀನಂತ ಹಬ್ಬ ಹೇಳಿದ್ಲು. ಪಾಪ ಅವಳ ಆಸೆ ಯಾಕೆ ನಿರಾಶೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಅವನು ಕೇಳಿದಷ್ಟನ್ನು ಕೊಟ್ಟು ಅವನ ಜೊತೆಯಲ್ಲಿ ತಂಗಿ ಮದುವೆ ಮಾಡಿ ಗಂಡನೂರಿಗೆ ಕಳಿಸಿಕೊಟ್ಟೆ. ಒಂದೇ ವರ್ಷದಲ್ಲಿ ನಿನ್ನನ್ನು ಮಡಿಲಿನಲ್ಲಿ ಹೊತ್ತು ತುಂಬು ಗರ್ಭವತಿಯಾದ ನನ್ನ ತಂಗಿ ಅಳುತ್ತಾ ಕರೆಯುತ್ತಾ ತಿರುಗಿ ಬಂದು ತವರ ಮನೆ ಸೇರಿಬಿಟ್ಲು. ಸಂತೋಷ ಪಡುವುದನ್ನು ಬಿಟ್ಟು ಅಳುತ್ತಾ ಬರೋದಕ್ಕೆ ತಾನು ಕೈ ಹಿಡಿದ ಗಂಡ ಇವಳ ನರಿಯದೆ ಮತ್ತೊಂದು ಹೆಣ್ಣಿನ ಮೋಹಪಾಶದಲ್ಲಿ ಬಿದ್ದು ಕದ್ದು ಮುಚ್ಚಿ ಅವಳನ್ನು ಮದುವೆ ಮಾಡ್ಕೊಂಡ್ಬಿಟ್ಟ. ನನಗೆ ವಿಘ್ನ ತಂದ ವಿಷಯ ತಿಳಿದಾಗ ಏನಪ್ಪ, ಈ ಅಣ್ಣನ ಆಶ್ರಯದಲ್ಲಿ ಬಂದು ಸೇರಿದ್ದಲ್ಲ ನನ್ನ ತಂಗಿ. ಎಣ್ಣೆ ಹಾಕಿದ್ರಿ ಬಾಬಾ, ಎಣ್ಣೆ ಹಾಕಿ ಅಂತೂ ನನ್ನ ಕಣ್ಣಲ್ಲಿ ಕಣ್ಣೀರಿನ ಬದಲು ರಕ್ತ ಹರಿದು ಬಂದಾಗ ನಾನೆಷ್ಟು ನೊಂದು ಬೆಂದು ಹೋಗಿದ್ದೆ ಎನ್ನುವುದು ನಿನಗೇನೋ ಗೊತ್ತು. ದಿನ ತುಂಬಿ ನಿನ್ನ ತಾಯಿ ನನಗೆ ಜನ್ಮ ನೀಡಿದಾಗ ನಿನ್ನ ಮುಖವನ್ನ ನೋಡಿ ಎಲ್ಲವನ್ನ ಮರೆತೆ. ನೀನು 5-6 ವರ್ಷದವನಾದಾಗ ನನ್ನ ಹೆಂಡತಿ ಈ ನನ್ನ ಮಗಳು ಶ್ರೀದೇವಿಗೆ ಜನ್ಮ ನೀಡಿ ಸತ್ತು ಹೋಗ್ಬಿಟ್ಲು. ಆಗ ನಿನ್ನ ತಾಯಿಯಪ್ಪ ಕಣ್ಣಲ್ಲಿ ಹಾಲು ಉಡಿಸಿ ನನ್ನ ಮಗಳನ್ನು ಬೆಳೆಸಿದ್ರು. ಚಿಕ್ಕವರಿದ್ದಾಗ ನೀವಿಬ್ರು ಕೂಡಿ ಆಡಿ ನಲಿತಾ ಇರುವುದನ್ನು ನೋಡಿ ಅದೆಷ್ಟೋ ಸಂತೋಷ ಪಡ್ತಿದ್ದೆ. ಅದೇ ಸಂತೋಷದ ಸಮಯದಲ್ಲಿ ನನ್ನ ತಂಗಿ, ಅಣ್ಣ ನಿನ್ನ ಮಗಳನ್ನ ನನ್ನ ಮಗನಿಗೆ ಕೊಡಬೇಕು ಅಂತ ನನ್ನಿಂದ ವಚನ ತಗೊಂಡು ಅವರು ಹಸಿರಾಗಿ 6 ತಿಂಗಳು ಗತಿಸಲಿಲ್ಲ. ತನ್ನ ಪತಿಯ ಜೊತೆಯಲ್ಲಿ ಹಾಸಿಗೆ ಹಿಡಿದ ನನ್ನ ತಂಗಿ ಮಲಗಿದಲ್ಲಿಯೇ ಜೀವ ಬಿಟ್ಟಳು. ನಿನ್ನ ಉಕ್ಕಿ ಬರುವ ಸಮುದ್ರದ ಪ್ರವಾಹಗಳಿಗೆ ಬೇರೆಗಳ ಕಳಿಸಿದಂತೆ ಸೇರಿನ ಸಿಡಿದು ನನ್ನ ಬೆದಳನ್ನೇ ಸುಟ್ಟು ಇವತ್ತಲ್ಲ ನಾಳೆಯಾದರೂ
ನನ್ನ ತಂಗಿಯನ್ನು ಹುಡುಗಿ ಈ ಪ್ರತೀಕಾರ ನಾನು ತೀರಿಸಿಕೊಂಡೆ ಹೋದ್ರೆ ಅವನ ನೀನು ರಕ್ತಕ್ಕೆ ಹುಟ್ಟಿ ನನ್ನ ಜನ್ಮ ಸಾರ್ಥಕವೇನು ಅವರಪ್ಪ ಮಾಡಿದ ತಪ್ಪಿಗೆ ಮಾವನಿಗಪ್ಪ ಶಿಕ್ಷೆ. ಏನ್ ಮಾಡಮ್ಮ, ನಾನೇನ್ ಮಾಡಿ? ಇವನ ಜಾತಕದಲ್ಲಿಯೂ ಇವನ ತಂದೆಯಂತೆ ದ್ವಿಪತ್ನಿ ಯೋಗ ನಿಶ್ಚಿತವೆಂದು ಕಂಡು ಬಂದಿದೆಯಮ್ಮ. ಅಂದಾಗ ಕಂಡು ನನ್ನ ಮಗಳನ್ನ ನಾನು ಹಾಗಮ್ಮ ಇವನಿಗೆ ಬಲಿ ಕೊಡಬೇಕು. ಶ್ರೀದೇವಿಯನ್ನ ನನಗಿತ್ತು ಮದುವೆ ಮಾಡಿಕೊಡೋದಕ್ಕೆ ಸಾಧ್ಯವಿಲ್ಲಮ್ಮ. ಸಾಧ್ಯ ಇಲ್ಲಪ್ಪ. ಅದೊಂದನ್ನ ಬಿಟ್ಟು ಬೇಕಾದ ಕೇಳು. ಈ ನನ್ನ ಸರ್ವ ಆಸ್ತಿಗೆ ನಿನ್ನ ಹೆಸರಿಗೆ ಬರೆದುಕೊಟ್ಟು ಮರೆತು ಮಾವನ ನಗರಿ ಮತ್ಯಾರನ್ನು ನಿನ್ನ ಮಗಳು ಮದುವೆ ಆಗಲಾರರು ಎಂಬುದನ್ನ ನೀನು ಸ್ಮರಣೆ ನೀಡಪ್ಪ.